ಇದು ದುಬಾರಿ ದುನಿಯಾ. ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಜನ ಹೇಗಪ್ಪ ಬದುಕೋದು ಅಂತೇಳಿ ಸಂಕಷ್ಟದ ದಿನಗಳನ್ನು ದೂಡ್ತಾ ಇದ್ದಾರೆ. ಈ ನಡುವೆ ಹೋಟೆಲ್ ಫುಡ್ ಕೂಡ ಮತ್ತಷ್ಟು ಕಾಸ್ಟ್ಲಿ ಆಗ್ತಾ ಇದೆ. ಗಮನಿಸಬೇಕಾದಂಥ ವಿಚಾರ ಇದು. ಕಮರ್ಷಿಯಲ್ ಗ್ಯಾಸ್ ಅಭಾವ ಹಿನ್ನೆಲೆಯಲ್ಲಿ ದರ ಮತ್ತಷ್ಟು ಹೆಚ್ಚಳ ಆಗಿದೆ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಫುಡ್ ದರ ಮತ್ತೆ ದುಬಾರಿ ಆಗ್ತಾ ಇದೆ. ಜನರ ಜೇಬಿಗೆ ಈ ಮೂಲಕ ಕತ್ತರಿ ಬೀಳ್ತಾ ಇದೆ. ಹೋಟೆಲ್ ಊಟ ಉಪಹಾರ ಕಾಸ್ಟ್ಲಿ ಆಗ್ತಾ ಇರುವಂಥದ್ದು. 5ರಿಂದ 10ರಷ್ಟು ದರ ಹೆಚ್ಚಳ ಆಗುತ್ತೆ. ಕಾಫಿ, ಟೀ, ದೋಸೆ, ಇಡ್ಲಿ, ರೈಸ್ ಬಾತ್ ಎಲ್ಲದರ ಬೆಲೆಯೂ ಕೂಡ ಏರಿಕೆ ಆಗಲಿದೆ. ಯುದ್ಧದ ಎಫೆಕ್ಟ್ನಿಂದ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಅಭಾವ ಕಂಡು ಬರ್ತಾ ಇದೆ. ಪದೇ ಪದೇ ಕಮರ್ಷಿಯಲ್ ಗ್ಯಾಸ್ನ ದರ ಏರಿಕೆ ಆಗ್ತಾ ಇದೆ. ಹೀಗಾಗಿ ಅನಿವಾರ್ಯ ಹೋಟೆಲ್ನವರಿಗೂ ಕೂಡ ಸದ್ಯ 2161 ರೂಪಾಯಿ ಇರುವಂಥ ಕಮರ್ಷಿಯಲ್ ಗ್ಯಾಸ್ ದರ ಇನ್ನೂ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಹೋಟೆಲ್ನ ಮಾಲೀಕರು ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ದುಬಾರಿ ದುನಿಯಾ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಸದ್ಯಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಹೋಟೆಲ್ನ ಮಾಲೀಕರು ಎದುರಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಜನ ಬದುಕ್ತಾ ಇರೋದು ದುಬಾರಿ ದುನಿಯಾದಲ್ಲಿ. ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಈ ನಡುವೆ ಹೋಟೆಲ್ನ ಫುಡ್ ಬೆಲೆಯೂ ಕೂಡ ದರ ಏರಿಕೆ ಆಗುತ್ತೆ ಎನ್ನುವಂಥ ಮಾಹಿತಿ. ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ. ಸಂಪತ್, ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಕಮರ್ಷಿಯಲ್ ಗ್ಯಾಸ್ಗಳು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ಹೋಟೆಲ್ ಉದ್ಯಮಿಗಳಿಗೆ ಈ ಒಂದು ಹೋಟೆಲ್ ಅನ್ನ ನಡೆಸೋದು ಬಹಳಷ್ಟು ಕಷ್ಟ ಆಗಿದೆ. ಈಗ ಸದ್ಯ 2 ದಿನಕ್ಕೊಮ್ಮೆ ಒಂದೊಂದು ಕಮರ್ಷಿಯಲ್ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇದೆ. ಅದರಲ್ಲಿ ಮ್ಯಾನೇಜ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವಾಗ ಕಮರ್ಷಿಯಲ್ ಗ್ಯಾಸ್ ಕೂಡ ದುಬಾರಿ ಆಗಿರೋದ್ರಿಂದಾಗಿ ಹೋಟೆಲ್ ಫುಡ್ ದರವೂ ಕೂಡ ಕ್ರಮೇಣವಾಗಿ ಏರಿಕೆ ಆಗ್ತಾ ಇದೆ. ಸದ್ಯ ನಾನು ಇವಾಗ ಹೋಟೆಲ್ ಒಂದರಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಅಂದ್ರೆ ಹೋಟೆಲ್ ಉದ್ಯಮ ನಡೆಸೋದೇ ಇವಾಗ ಬಹಳಷ್ಟು ಕಷ್ಟ ಆಗಿದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಪ್ರತಿನಿತ್ಯ 4ರಿಂದ 5 ಕಮರ್ಷಿಯಲ್ ಗ್ಯಾಸ್ ಬೇಕಾಗಿತ್ತು. ಹಾಗೆ ಮಾರ್ಚ್ 1ರಿಂದ ಇಲ್ಲಿವರೆಗೂ ಕೂಡ 3 ಬಾರಿ ದರ ಏರಿಕೆ ಆಗಿದೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ನಮ್ಮ ಮೇಲೆ ಹೆಚ್ಚಾಗಿ ಹೊರೆ ಬೀಳ್ತಾ ಇದೆ. ಒಂದು ಕಡೆ ಸರಿಯಾಗಿ ಗ್ಯಾಸು ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಹೆಚ್ಚಿನ ಅಮೌಂಟ್ ಅನ್ನ ಕೊಟ್ಟು ಈ ಒಂದು ಕಮರ್ಷಿಯಲ್ ಗ್ಯಾಸ್ ಅನ್ನ ನಾವು ಖರೀದಿ ಮಾಡುವಂತಹ ಸ್ಥಿತಿ ಎದುರಾಗಿದೆ. ಹೀಗಾಗಿ ನಾವು ಅನಿವಾರ್ಯ ಕಾರಣದಿಂದಾಗಿ ಕೆಲವೊಂದಿಷ್ಟು ಫುಡ್ ಐಟಮ್ಸ್ ಮೇಲೆ ದರ ಏರಿಕೆ ಮಾಡುವಂತಹ ಅನಿವಾರ್ಯವೂ ಕೂಡ ನಮಗೆ ಇದೆ ಅಂತ ಹೇಳಿ, ಅದರಲ್ಲೂ ಕೂಡ ನಾವು ಗಮನಿಸಿದಂಗೆ ಮಾರ್ಚ್ ಇಂದ ಇಲ್ಲಿವರೆಗೂ ಬರೋಬ್ಬರಿ 3 ಬಾರಿ ದರ ಏರಿಕೆ ಆಗಿರುವಂತದ್ದು. ಸದ್ಯ ನೀವು ಹೋಟೆಲ್ನ ಮೆನುವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಕೆಲವೊಂದಿಷ್ಟು ಬದಲಾವಣೆ ಆಗಿದೆ. 5-10 ರೂಪಾಯಿ ತಿಂಡಿ ಮೇಲೆ ದರ ಏರಿಕೆ ಆಗಿದೆ. ಕೇವಲ ಈ ರೀತಿಯ ಮಧ್ಯಮ ಅಥವಾ ದೊಡ್ಡ ಹೋಟೆಲ್ಗಳು ಅಷ್ಟೇ ಅಲ್ಲ, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತವರು ಕೂಡ, ಬೀದಿ ಬದಿಯಲ್ಲಿ ಫುಡ್ ಗಾಡಿಯನ್ನ ಇಟ್ಕೊಂಡಿರೋರು ಕೂಡ ಇವಾಗ ಎಲ್ಲ ಆಹಾರದ ಮೇಲೂ ಕೂಡ ದರ ಏರಿಕೆಯನ್ನ ಮಾಡಿರುವಂತದ್ದು. ಒಂದ್ ರೀತಿಯಲ್ಲಿ ಹೋಟೆಲ್ ಏನು ನಡೆಸೋರಿಗೆ ಅವರ ಪರಿಸ್ಥಿತಿಯೇ ಒಂದ್ ರೀತಿಯಲ್ಲಿ ಚಿಂತಾಜನಕ ಅಂತಾನೆ ಹೇಳ್ಬೋದು. ಹೀಗಾಗಿ ಅನಿವಾರ್ಯ ಕಾರಣದಿಂದಾಗಿ ಕೆಲವೊಂದಿಷ್ಟು ಹೋಟೆಲ್ಗಳು ದರವನ್ನ ಏರಿಕೆ ಮಾಡಿದೆ. ಹಾಗೆ ಒಂದ್ ರೀತಿಯಲ್ಲಿ ಇದು ಗ್ರಾಹಕರ ಮೇಲೂ ಕೂಡ ಹೊರೆ ಅಂತಾನೆ ಹೇಳ್ಬೋದು. ಕೆಲವೊಂದಿಷ್ಟು ಹೋಟೆಲ್ಗಳು ನಾಳೆ ಅಂದ್ರೆ ಏಪ್ರಿಲ್ 5ನೇ ತಾರೀಕಿಂದ ಬಹುತೇಕವಾಗಿ ಎಲ್ಲಾ ಹೋಟೆಲ್ಗಳಲ್ಲೂ ಕೂಡ ದರ ಏರಿಕೆ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ MTR ಮಾವಳ್ಳಿ ಟಿಫನ್ ಸೆಂಟರ್ ಏನಿದೆ ಅದು ಕೂಡ ನಾಳೆಯಿಂದ ದರ ಏರಿಕೆ ಆಗ್ತಾ ಇರುವಂತದ್ದು. ಹೀಗಾಗಿ ಗ್ರಾಹಕರ ಮೇಲೂ ಕೂಡ ಇದು ಹೊರೆ ಒಂದ್ ರೀತಿಯಲ್ಲಿ ಹೆಚ್ಚಾಗುತ್ತೆ. ನನ್ನ ಜೊತೆ ಕೆಲವೊಂದಿಷ್ಟು ಗ್ರಾಹಕರಿದ್ರೆ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಹೋಟೆಲ್ ಫುಡ್ ಎಲ್ಲ ಕಾಸ್ಟ್ಲಿ ಆಗ್ತಾ ಇದೆ. ನೀವು ಈ ಹಿಂದೆ ಈ ಕಳೆದ ತಿಂಗಳಿಗೂ ನೋಡೋಕು ಈ ತಿಂಗಳಿಗೂ ನೋಡೋಕು ಎಷ್ಟು ಕಾಸ್ಟ್ಲಿ ಆಗಿದೆ, ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಹೋಟ್ಲಲ್ಲಿ ಬಂದು ತಿನ್ನಕ್ ತುಂಬಾ ಕಷ್ಟ ಪಡ್ತಾ ಇದೀವಿ. ನಾವು 20 ಕಿಲೋಮೀಟರ್ ಬರ್ತೀವಿ ಮನೆ ಕೆಲಸಕ್ಕೆ. ಇಲ್ಲಿ ಮನೆ ಕೆಲಸ ಶಿವಣ್ಣ ತಕ್ಕ ತುಂಬಾ ಕಷ್ಟ ಆಗ್ತಾ ಇದೆ ನಮ್ಗೆ. ಹೋದ್ ತಿಂಗಳು ತಿನ್ನೋದಕ್ಕೂ ಈ ತಿಂಗಳು ತಿಂತಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ? 30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೊರೆನೇ ಅಲ್ವಾ ಮ್ಯಾಮ್? ಹೊರೇನೆ ಏನ್ ಮಾಡೋದು, ತಿನ್ಬೇಕಲ್ಲ ಅದಕ್ಕೆ. ಮೇಡಮ್, ನೀವೇನ್ ಹೇಳ್ತೀರಾ ಮೇಡಮ್? ನಾನೇನು ಅಲ್ಲ, ಎಷ್ಟು ಕಷ್ಟ ಆಗುತ್ತೆ ಈ ತರ ಕಾಸ್ಟ್ಲಿ ಆಗ್ತಾನೆ ಹೋದ್ರೆ ಹೋಟೆಲ್ ತಿಂಡಿ ಎಲ್ಲ. ನೀವು ಕೆಲ್ಸಕ್ಕೆ ಬರ್ತೀರಾ, ಸೊ ದುಡ್ಡಿನ ಪೂರ್ತಿ ಹೋಟೆಲ್ಗೆ ಹಾಕ್ಬೇಕು ಅನ್ಸಲ್ವಾ? ಹೇಗೆ? ನಾವು ದೂರದಿಂದ ಬರ್ತೀವಲ್ಲ ಮೇಡಮ್, ಬೇರೆ ವಿಧಿ ಇಲ್ಲ. ನಾವು ಕೊಡ್ಲೇಬೇಕು. ನಾವು ತಿಂದ್ರೇನೆ ನಾವು ಇದು ಮಾಡಕ್ಕಾಗಲ್ಲ. ಎಷ್ಟು ಕೊಟ್ರಿ ದೋಸೆಗೆ? ದೋಸೆಗೆ ನಾವು ಕೌಂಟ್ ಮಾಡಿಲ್ಲ. ನಾವು ಎಲ್ಲ 3 ಸೆಟ್ ತಗೊಂಡಿದೀವಿ. 200 ರೂಪಾಯಿ ಆಗಿದೆ ಮೇಡಮ್. 200 ರೂಪಾಯಿ ಆಗಿದೆ ಮೇಡಮ್. ನೀವು ನೋಡ್ತಾ ಇರ್ಬೋದು, ಒಂದು ಟಿಫನ್ಗೆ 200 ರೂಪಾಯಿ ಕೊಡುವಂತಹ ಪರಿಸ್ಥಿತಿ ಬಂದಿದೆ. ನನ್ನ ಜೊತೆ ಹಿರಿಯ ನಾಗರಿಕರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರಿ ಮೇಡಮ್, ಇವಾಗ ಹೋಟೆಲ್ ಫುಡ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ರೇಟ್ ಎಲ್ಲ ಎಷ್ಟು ಕಷ್ಟ ಆಗುತ್ತೆ? ಓಕೆ, ಸೊ ಸಾಕಷ್ಟು ಜನ ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಎಲ್ಲ ಫುಡ್ ಜಾಸ್ತಿ ಆಗ್ತಾ ಇದೆ, ಎಷ್ಟು ಕಷ್ಟ ಆಗುತ್ತೆ?
ಸಾಕಷ್ಟು ಜನರು ಎಲ್ಲರೂ ಕೂಡ ಬರ್ತಿದ್ದಾರೆ. ಒಂದ್ ರೀತಿಯಲ್ಲಿ ಅವರಿಗೆ ಅಂದ್ರೆ ಇವಾಗ ಒಂದು ಕಾಫಿ ರೇಟ್ ಕೂಡ 5 ರಿಂದ 10 ರೂಪಾಯಿ ಜಾಸ್ತಿ ಆಗಿರೋದು. ಕಾಫಿ ಕುಡಿಯೋಕ್ಕೂ ಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಮೇಡಮ್, ಹೋಟೆಲ್ ಫುಡ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಅಂದ್ರೆ ಬಹುತೇಕರೆಲ್ಲರೂ ಕೂಡ ಅಂದ್ರೆ ಬೇರೆ ಭಾಗದಿಂದನೂ ಕೂಡ ಬೆಂಗಳೂರಿಗೆ ಹೋಟೆಲ್ ಅಲ್ಲಿ ಆಹಾರ ಸೇವನೆ ಮಾಡಕ್ ಬರ್ತಾರೆ. ಬಟ್ ಆದ್ರೆ ಎಲ್ಲರಿಗೂ ಕೂಡ ಈ ಒಂದು ಹೋಟೆಲ್ ದರ ಏನಿದೆ ಒಂದ್ ರೀತಿಯಲ್ಲಿ ಶಾಕ್ ಅನ್ನೇ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಸಂಪತ್, ಅದರಲ್ಲೂ ಕೂಡ ನಾಳೆ ಏಪ್ರಿಲ್ 5ನೇ ತಾರೀಕು ಬಹುತೇಕವಾಗಿ ಎಲ್ಲಾ ಹೋಟೆಲ್ ಅಲ್ಲೂ ಕೂಡ ಮತ್ತಷ್ಟು ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.